ಗ್ರಾಮ ಪಂಚಾಯಿತಿಯ ನವೀಕೃತ ಕಟ್ಟಡ ಗ್ರಾಮ ಸೌಧವನ್ನ ಸ್ಪೀಕರ್ ಯುಟಿ ಖಾದರ್ ಉದ್ಘಾಟಿಸಿದ್ದಾರೆ. ಬಳಿಕ ಮಾತನಾಡಿದ ಇವರು ಗ್ರಾಮದಲ್ಲಿ ರಸ್ತೆ, ಕುಡಿಯುವ ನೀರು ಹಾಗೂ ವಿದ್ಯುತ್ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಲಾಗಿದೆ. ಪ್ರೀತಿ, ವಿಶ್ವಾಸ ಮತ್ತು ಏಕತೆಯಿಂದ ಮುಂದುವರೆದರೆ ಇನ್ನಷ್ಟು ಅಭಿವೃದ್ಧಿ ಸಾಧ್ಯವಿದೆ. ಗ್ರಾಮಸ್ಥರಿಗೆ ಗೌರವ ಸಿಗಬೇಕಾದ್ರೆ ಒಗ್ಗಟ್ಟಿನಿಂದ ಜೀವನ ಸಾಗಿಸುವುದು ಮುಖ್ಯವಾಗಿದ್ದು, ಗ್ರಾಮದಲ್ಲಿರುವ ಕಟ್ಟಡಗಳು ಹಾಗೂ ಶ್ರೀಮಂತಿಕೆಯಿಂದ ಗೌರವ ನಿರೀಕ್ಷಿಸಲಾಗದು. ಗ್ರಾಮಸೌಧ ಕೇವಲ ಕಟ್ಟಡವಲ್ಲ, ಗ್ರಾಮದ ಹೃದಯ. ಕಟ್ಟಡ ನಿರ್ಮಾಣವಾದ ಕೂಡಲೇ ಗ್ರಾಮದ ಅಭಿವೃದ್ಧಿ ಅಥವಾ ಸಮಸ್ಯೆಗಳು ಪರಿಹಾರವಾಗುವುದಿಲ್ಲ. ಅಧಿಕಾರಿಗಳು ಹಾಗೂ ಆಡಳಿತ ವರ್ಗ ಒಟ್ಟಾಗಿ ತಂಡವಾಗಿ ಜನಸಾಮಾನ್ಯರ ಮನಸ್ಸಿಗೆ ನೋವಾಗದಂತೆ ಸೇವೆ ನೀಡುವ ಕಾರ್ಯ ಅಗತ್ಯ. ಇಲ್ಲೂ ಹೊರ ಜಿಲ್ಲೆಯವರು ಬಂಡವಾಳವನ್ನ ಹೂಡುವಂತಹ ವಾತಾವರಣ ನಿರ್ಮಾಣವಾಗಬೇಕಿದೆ ಅಂತ ಹೇಳಿದ್ರು. ಒಂದು ಗ್ರಾಮ ಪಂಚಾಯತ್ ಅಂತ ಹೇಳಿದ್ರೆ ಅದೊಂದು ಗ್ರಾಮದ ಹೃದಯ. ಗ್ರಾಮದ ಎಲ್ಲ ಕೆಲಸ ಕಾರ್ಯಗಳು ಜನಸಾಮಾನ್ಯ ಯಾವುದೋ ಮಾಹಿತಿ ಸಿಕ್ಕುವಂಥ ಕೆಲಸ ಆಗಬೇಕಾದ್ರೆ ಗ್ರಾಮ ಪಂಚಾಯತಿಲಿ ಆಗಬೇಕಾದದು. ಆದ ಕಾರಣ ಜನಸಾಮಾನ್ಯರು ಬರ್ತಾರೆ ಹೋಗ್ತಾರೆ, ಅವರಿಗೆ ಸರ್ಕಾರದ ವಿವಿಧವಾದ ಸವಲತ್ತುಗಳು ಮತ್ತು ಯೋಜನೆಗಳು ಮತ್ತು ಅಭಿವೃದ್ಧಿ ಕೆಲಸವನ್ನು ಬಹುಶಃ ಈ ಗ್ರಾಮದಲ್ಲಿ ಚರ್ಚಿತವಾಗಿದ್ದುಕೊಂಡು ಅದನ್ನು ಇವತ್ತು ಜನರಿಗೆ ಮುಟ್ಟಿಸುವಂಥ ಕೆಲಸ ಇವತ್ತು ಆಗ್ತದೆ ಅಂತ ಬರುವಂಥವರಿಗೆ ಅತ್ಯುತ್ತಮವಾದ ವ್ಯವಸ್ಥೆ ಮತ್ತು ಅಧಿಕಾರಿ ವರ್ಗದವರಿಗೆ ಉತ್ತಮವಾಗಿ ಕೆಲಸ ನಿರ್ವಹಣೆ ಮಾಡಲಿಕ್ಕೆ ಬೇಕಾಗಿ ನಾವೆಲ್ಲ ಗ್ರಾಮ ಕ್ಷೇತ್ರದ ಎಲ್ಲ ಕಡೆ ಇವತ್ತು ಸುಸಜ್ಜಿತವಾದ ಒಂದು ಗ್ರಾಮ ಪಂಚಾಯತ್ ಕಟ್ಟಡ ಇವತ್ತು ಕಟ್ತಾ ನಾವು ಇದ್ದೇವೆ. ಒಂದು ಗ್ರಾಮ ಪಂಚಾಯತ್ನ ಅಭಿವೃದ್ಧಿ, ಒಂದು ಗ್ರಾಮ ಪಂಚಾಯತ್ ಕಟ್ಟಡ ಆದ ತಕ್ಷಣ ಎಲ್ಲ ಕೂಡ ಬಗೆಹರಿದಿಲ್ಲ. ಇಲ್ಲಿ ಕೆಲಸ ಮಾಡೋದು ಎಲ್ಲ ಅಧಿಕಾರಿಗಳು ಮತ್ತು ನಮ್ಮ ಪಂಚಾಯತ್ ಸದಸ್ಯರು ಒಂದು ಕುಟುಂಬದ ರೀತಿ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಮಾಡಿಕೊಂಡು ಬರುವಂಥ ಜನರಿಗೆ ಅತ್ಯಂತ ನೆಮ್ಮದಿಯಿಂದ ಪ್ರೀತಿ ವಿಶ್ವಾಸ ಬರಮಾಡಿಕೊಂಡು ಅವರ ಕೆಲಸ ಮಾಡಿಕೊಟ್ಟು ಹೋಗುವಂಥ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ತಾವು ಇವತ್ತು ವಹಿಸ್ಕೊಂಡಿದ್ರಿ. ಬಹುಶಃ ಇವತ್ತು ಎಲ್ಲ ಕೆಲಸಗಳು ಬಂದ ತಕ್ಷಣ ಆಗುವುದಿಲ್ಲ, ಬಹಳ ಚೆನ್ನಾಗಿ ಗೊತ್ತಿದೆ. ಅದಟ್ಲಿ ಪ್ರೀತಿ ವಿಶ್ವಾಸ ಮತ್ತು ಮಾನವೀಯತೆಯಿಂದ ಮಾತಾಡಿಕೊಂಡು ಅವರ ಮನಸ್ಸಿಗೆ ನೆಮ್ಮದಿ ತರುವ ಜವಾಬ್ದಾರಿ ಅದು ಪ್ರತಿಯೊಂದು ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೊರಗಿನವ್ರು ಬಂದು ಬಂಡವಾಳ ಹಾಕಿದಾಗ ಮಾತ್ರ ಇಲ್ಲಿ ಆರ್ಥಿಕವಾದ ಚಲನವಲನ ಆಗ್ತದೆ. ಆರ್ಥಿಕವಾದ ಚಲನವಲನ ಆದಾಗ ಮಾತ್ರ ಪ್ರತಿಯೊಬ್ಬರ ಕಿಸೆಯಲ್ಲಿ ದುಡ್ಡು ತಿರುಗ್ತಾ ಇವತ್ತು ಇರ್ತದೆ. ಆ ಒಂದು ವಾತಾವರಣ ನಿರ್ಮಾಣ ಮಾಡೋ ಜವಾಬ್ದಾರಿ ನಮ್ದು ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು ಹರೇಕಲೆಯಿಂದ ನಿಮ್ಮದು ಪಾವೂರಿಗೆ ಮತ್ತು ಇಲ್ಲಿಂದ ಸಚ್ಪಗೆ ಮುಂದಿನ ರಸ್ತೆ ಆದಾಗ ಬಹಳಷ್ಟು ಬದಲಾವಣೆ, ಅಭಿವೃದ್ಧಿಯ ಬದಲಾವಣೆ ಖಂಡಿತವಾಗಿ ಇವತ್ತು ಆಗ್ತದೆ. ಅದರ ಜೊತೆ ನನ್ನೊಂದು ಕನಸಿದೆ. ಆ ಕನಸು ಏನಂತ ಹೇಳಿದರೆ ಅದು ಈಗಾಗಲೇ ಅರ್ಜೆಂಟ್ ಏನು ಮಾಡಬೇಡಿ, ನನ್ನ ಕನಸು ಏನಂತ ಹೇಳಿದರೆ ಬಹುಶಃ ಬೇಕಾದಂಥ ಅದಕ್ಕೊಂದು ರೆಡಿ ಮಾಡಿಟ್ಟು ಹೋಗ್ತೇನೆ, ಮತ್ತೆ ನೋಡು ಏನಾಗ್ತದೆ ಅಂತ ಹೇಳಿಕೊಂಡು ಇನೋಲಿಯಿಂದ ಫರಂಗಿಪೇಟೆಗೆ ಒಂದು ಸೇತುವೆ ನಾವು ನಿರ್ಮಾಣ ಮಾಡಿದರೆ ಬಹುತೇಕ ಇಲ್ಲಿ ಅಭಿವೃದ್ಧಿ ತಡೆಯಲಿಕ್ಕೆ ಸಾಧ್ಯವಿಲ್ಲ. ಅದು ಬಹುಶಃ ಮುಂದಿನ ದಿನಗಳಾದ ಯೋಜನೆ. ಅದಕ್ಕೆ ಬೇಕಾಗುವಂಥ ಇಲ್ಲಿಂದ ಒಂದು ಅಮ್ಲಮೊಗರಿಂದ ಬಜಾಲಿಗೆ ಒಂದು ನನ್ನ ದೊಡ್ಡ ಮಟ್ಟದ, ಯಾಕೆ ಬಹುತೇಕ ಎಲ್ಲ ಕೆಲಸ ಆಯಿತು, ಇನ್ನಿರುವುದೇ ಇದು ಎರಡು ಕೆಲಸ. ಒಂದು ಇನ್ನೋಲಿಯಿಂದ ಫರಂಗಿಪೇಟೆ, ಅಮ್ಲಮೊಗರಿಂದ ಬಜಾಲ್, ಇದು ಎರಡು ಸೇತುವೆ ನಾವು ನಿರ್ಮಾಣ ಮಾಡಿದರೆ ಇಡೀ ನಮ್ಮ ಕ್ಷೇತ್ರದ ಸಂಪೂರ್ಣವಾದ ಆ ಅಭಿವೃದ್ಧಿ, ಭವಿಷ್ಯದ ಅಭಿವೃದ್ಧಿ ಯಾರಿಗೂ ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಎಲ್ಲಿ ಬಹುಶಃ ನಮಗೆ ಅಡಿಷನಲ್ ಸಿಗ್ತದ ಇದೆಲ್ಲವೂ ಕೂಡ ಖಂಡಿತವಾಗಿ ಇವತ್ತು ಆಗ್ತದೆ. ಇದೇ ಸಂದರ್ಭ ಪಂಚ ಗ್ಯಾರಂಟಿ ಸಮಿತಿಯ ತಾಲೂಕು ಅಧ್ಯಕ್ಷರಾದ ರಫೀಕ್ ಅಮ್ಲಮೊಗರು ಮಾತನಾಡಿ, ಪಾವೂರು ಗ್ರಾಮಕ್ಕೆ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ 143 ಅರ್ಜಿಗಳ ಪೈಕಿ 103 ಫಲಾನುಭವಿಗಳಿಗೆ ಯೋಜನೆ ಲಭಿಸಿದ್ದು 5.50 ಕೋಟಿ ರೂಪಾಯಿ ಅನುದಾನ ಗ್ರಾಮಕ್ಕೆ ನೀಡಲಾಗಿದೆ. ಯಾರು ನಮ್ಮ ಪರವಾಗಿ ನಿಲ್ಲುತ್ತಾರೋ ಅವರ ಜೊತೆ ನಿಲ್ಲುವುದು ಪ್ರತಿಯೊಬ್ಬರ ಜವಾಬ್ದಾರಿ ಅಂತ ಹೇಳಿದ್ರು. ಗ್ಯಾರಂಟಿ ಸಮಿತಿ ಅಧ್ಯಕ್ಷನಾಗಿ ನನಗೆ ಇಲ್ಲಿಯ ಬಹಳ ವಿಶೇಷಗಳನ್ನು ಅರಿತಿದೆ. ಇದು ಪಂಚ ಗ್ಯಾರಂಟಿಗಳನ್ನು ಸರ್ಕಾರ ಕೊಟ್ಟಿದೆ. ಒಂದಲ್ಲ ಒಂದು ಸವಲತ್ತುಗಳನ್ನು ನಮಗೆ ದೊರಕುವಂಥ ವಿಷಯ ಎಲ್ಲರಿಗೂ ಗೊತ್ತಿದ್ದು. 1130 ಜನ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರೆ ಗ್ಯಾರಂಟಿ ಗೃಹಲಕ್ಷ್ಮಿಗೆ. ಈಗ ಮೋನಕನವರೇ, ನಿಮ್ಮ ಗ್ರಾಮದಲ್ಲಿ 1103 ಮನೆಗೆ ಈಗ ತಲುಪ್ತಾ ಇದೆ. 1003 ಮನೆಗೆ ಬರೀ 40 ಮನೆಗಳು ಮಾತ್ರ ಉಳಿದಿದೆ. ಅದಕ್ಕೆ ಕೆಲವು ಕಾರಣದಿಂದ GST ಆಗಿರ್ಬೋದು ಮತ್ತು ಇತರ ಸವಲತ್ತುಗಳಿಂದ ದೂರ ಆಗಿದೆ. 5 ಕೋಟಿ
50 ಲಕ್ಷ ನಿಮ್ಮ ಗ್ರಾಮಕ್ಕೆ ಬಂದಿದೆ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳ್ತೇನೆ. ಪ್ರತಿ ಗ್ರಾಮಕ್ಕೆ ಸದಸ್ಯರೆಲ್ಲ ಹೋಗ್ಬೇಕು, ಪ್ರತಿ ಮನೆಗೆ ಹೋಗ್ಬೇಕು. ಪಂಚಾಯತ್ ಅಂದ್ರೆ ಇಂಡಿಪೆಂಡೆಂಟ್ ಬಾಡಿ, ಅದಕ್ಕೆ ಈ ರಾಜಕೀಯ ವೇದಿಕೆಯಲ್ಲಿ ಅದರ ಬಗ್ಗೆ ಮಾತನಾಡಬಾರದಂತ ಏನೂ ಇಲ್ಲ ಸರ್. ಇದೊಂದು ಇಂಡಿಪೆಂಡೆಂಟ್ ಬಾಡಿ. ಆದ್ದರಿಂದ ಪಾವೂರು ಗ್ರಾಮದ ಎಲ್ಲ ನನ್ನ ಅಣ್ಣ ತಮ್ಮಂದಿರು, ಅಕ್ಕ ತಮ್ಮಂದಿರೆಲ್ಲ ವಿನಂತಿ, ನೀವು ಬರುವ ಪಂಚಾಯತ್ನಲ್ಲಿ ನಿಮಗೆ ಯಾರು ಸೇವೆ ಮಾಡ್ತಾರೆ, ನಿಮ್ಮನ್ನು ಯಾರು ಗುರುತಿಸ್ತಾರೆ, ಸರ್ಕಾರದ ಸವಲತ್ತು ನಿಮ್ಮ ಕಾಲ್ಬುಡಕ್ಕೆ ಯಾರು ಮುಟ್ಟಿಸ್ತಾರೆ, ನಿಮ್ಮ ಬಗ್ಗೆ ಪ್ರತಿ ಸೆಕೆಂಡು ಪ್ರತಿ ಕ್ಷಣದಲ್ಲಿಯೂ ನಿಮ್ಮ ಬಗ್ಗೆ ಯಾರು ಆಲೋಚನೆ ಮಾಡುತ್ತಾರೆ, ಅಂಥವರನ್ನು ನೀವು ಆಯ್ಕೆ ಮಾಡಿದರೆ ನಿಮ್ಮ ಗ್ರಾಮ ಅಭಿವೃದ್ಧಿ ಆಗ್ತದೆ. ಮಾತ್ರವಲ್ಲ, ಸರ್ಕಾರದ ಪ್ರತಿ ಒಂದು ಸವಲತ್ತು ಸಹ ನಿಮ್ಮ ಕಾಲ್ಬುಡಕ್ಕೆ ಮುಟ್ಟುತ್ತದೆ. ಈ ಪಾವೂರು ಅರೇಕಲ ಬೋರಿಯಾರು ಎನ್ನುವುದು ಒಂದು ಕೊಂಡಿಗಳು. ಅಭಿವೃದ್ಧಿಯಾಗಲಿ ಸೌಹಾರ್ದದಲ್ಲಿ ಆಗಲಿ ಎಲ್ಲ ವಿಷಯದಲ್ಲೂ ಈ 3 ಗ್ರಾಮಗಳು ಉತ್ತಮ ಮಾದರಿಯುಳ್ಳ ಪಂಚಾಯತಿಗಳಾಗಿವೆ. ಹಾಗೆ ನಮ್ಮ ಗ್ರಾಮದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸವಾಗಿದೆ. ಅದರಲ್ಲಿ ನಮ್ಮ ಸ್ಪೀಕರ್ ಸರ್ ಇಲ್ಲದಿದ್ದರೆ ನಾವು ಮೊದಲು ಒಂದು 30 ವರ್ಷಕ್ಕಿಂತ ಮೊದಲು ಹೇಗೆ ಗುಡ್ಡಗಾಡಲ್ಲಿ ಹೋಗುತ್ತಿದ್ದೇವೆ ಹಾಗೆಯೇ ಹೋಗುತ್ತಿರಬೇಕಾಗಿತ್ತು. ಅದನ್ನು ಯಾವತ್ತೂ ನಾವು ಮರೆಯಲಿಕ್ಕಿಲ್ಲ. ಕೆಲವರು ಟೀಕೆ ಟಿಪ್ಪಣಿ ಮಾಡುತ್ತಾರೆ, ಅದನ್ನು ಏನು ಮಾಡಲಿಕ್ಕೆ ಆಗುವುದಿಲ್ಲ. ನಮ್ಮ ಸ್ಪೀಕರ್ ಸರ್ ನಮ್ಮ ಹತ್ರ ಹೇಳಿದ್ದಾರೆ, ನಿಮಗೆಂದ್ರೆ ಎಲ್ಲರಿಗೂ ಟೀಕೆ ಟಿಪ್ಪಣಿ ಬರ್ಬೋದು, ನಿಮ್ಮ ಅವಧಿ ಮುಗಿದ ಕೂಡಲೇ ಅದೊಂದು ಚೀಲೆಯಲ್ಲಿ ತುಂಬಿಸಿ ಅರಬ್ಬಿ ಸಮುದ್ರಕ್ಕೆ ಬಿಸಾಡಿ ಅಂತ. ಹಾಗೆ ಅದನ್ನು ಯಾವುದನ್ನು ನಾವು ಕಿವಿಗೊಡದೆ ನಮ್ಮ ಕೆಲಸದಲ್ಲಿ ನಮ್ಮ ಅಭಿವೃದ್ಧಿಯಲ್ಲಿ ಒಂದೇ ದೃಷ್ಟಿ ಇದ್ದು ನಾವೆಲ್ಲರೂ ಸೇರಿ ಈ ಕೆಲಸವನ್ನು ಮಾಡಿದ್ದೇವೆ. ಇವತ್ತು ಖಂಡಿತವಾಗಿ ನಮ್ಮ ಪಾವೂರು ಗ್ರಾಮಕ್ಕೆ 7 ತಾರೀಕು ಇದು ಮರೆಯಲಾದ ಒಂದು ದಿವಸ. ಇಲ್ಲಿ ಪಂಚಾಯತಿನ ಅಧ್ಯಕ್ಷರು, ಉಪಾಧ್ಯಕ್ಷರು, ಸರ್ವ ಸದಸ್ಯರು ನನಗೆ ಸಂಪೂರ್ಣ ಸಹಕಾರ ಕೊಟ್ಟು ನಿಮ್ಮ ಒಂದು ಸೇವೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಾನು ಖಂಡಿತವಾಗಿ ಇಲ್ಲಿ ಯಾವುದೇ ಒಂದು ಅಧಿಕಾರ ಇಲ್ಲದ ಒಂದು ವ್ಯಕ್ತಿಯಾಗಿದ್ದೇನೆ. ನಂದು ಯಾವುದು ಅಧಿಕಾರ ನನ್ನಲ್ಲಿ ಇಲ್ಲ. ಆದರೆ ನನ್ನ ಗ್ರಾಮದ ಜನತೆ, ಪಂಚಾಯತಿನ ಅಧ್ಯಕ್ಷರು, ಸರ್ವ ಸದಸ್ಯರು, ಈ ಗ್ರಾಮದ ಎಲ್ಲ ಜಾತಿ ಧರ್ಮದವರು ನನಗೆ ಇಟ್ಟಂಥ ಆ ಒಂದು ಗೌರವವನ್ನು ಸುಮಾರು 27 ವರ್ಷಗಳಿಂದ ಈ ಗ್ರಾಮದಲ್ಲಿ ಜಾತಿ ಮತ ಭೇದವನ್ನು ಬಿಟ್ಟು ರಾಜಕೀಯ ರಹಿತವಾಗಿ ಕೆಲಸ ಮಾಡಿದ್ದೇನೆ. ಪಂಚಾಯತ್ ಒಳಗಡೆ ನನಗೆ ಇವತ್ತು ನಾನು ನೋಡಿದ್ದು, ಪಂಚಾಯತ್ ಒಳಗಡೆ ಮೊಹಮ್ಮದ್ ಮೋನ್ ಅಂತ ಬೋರ್ಡಲ್ಲಿ 4 ಸ್ಥಳದಲ್ಲಿದೆ. ಇದು ನನಗೆ ಸಿಕ್ಕಿದ ಭವ್ಯವಾದ ಒಂದು ಸಂಪತ್ತು ಯಾವುದಂತ ಹೇಳಿದರೆ ಆ ಹೆಸರು. ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತ ಹರೇಕಳ ಹಾಜಪ್ಪ ಅವರನ್ನ ಸನ್ಮಾನಿಸಲಾಯಿತು. ಇನ್ನು ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮೆಹರುನಿಸಾ, ಸದಸ್ಯರಾದ ವೆಲರಿಯನ್ ಡಿಸೋಜಾ, ಕಮರುನಿಸಾ, ದಯಾನಂದ ಕಿಲ್ಲೂರು, ರಿಯಾಜ್ ಅಹಮದ್, ಇಕ್ಬಾಲ್ ಇನೋಳಿ, ರಿಜ್ವಾನ್, ಚೆನ್ನಮ್ಮ, ಖದೀಜಾ ಬಾನು, ರವಿಕಲಾ, ಪುಷ್ಪ, ಚಂದ್ರಾವತಿ, ಮಂಗಳೂರು ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರಾದ ಮಹಮ್ಮದ್ ಮೋನು, ಜಿಲ್ಲಾ ಪಂಚಾಯತಿನ ಸಹಾಯಕ ಅಭಿಯಂತರ ನಿಖಿಲ್, ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಸುನೀತಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.